ಹಾಯ್ ಗುಡ್ ಮಾರ್ನಿಂಗ್. ಇವತ್ತು ಫ್ರೈಡೇ. ಸೊ ನಾವೆಲ್ಲ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಯಾವ ದೇವಸ್ಥಾನ ಅಂತ ಅಂದರೆ ಚನ್ನಗಿರಿ ಹತ್ರ ಇರೋ ಕುಕ್ಕಾಡೇಶ್ವರಿ ದೇವಸ್ಥಾನ ಅಂತ. ಸೊ ಹಾಗಾಗಿ ಅಂದರೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿಕೊಂಡು ಹೋಗ್ತಾಯಿದ್ದೀವಿ. ಹೋಗೋಕ್ಕೂ ಮುಂಚೆ ಕಾರ್ಗೆ ಪೂಜೆ ಮಾಡಬೇಕಿತ್ತು. ಹಾಗಾಗಿ ಪೂಜೆ ಸಾಮಾನೆಲ್ಲ ಇಟ್ಕೊಂಡು ನೋಡಿ ನಮ್ಮ ಅಕ್ಕ ಪೂಜೆ ಮಾಡ್ತಾಯಿದ್ದಾಳೆ ಕಾರ್ಗೆ. ಪೂಜೆ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಹೊರಟ್ವಿ ಎಲ್ಲರೂ. ಅಂದರೆ ನಾನು, ನಮ್ಮ ಅಕ್ಕ, ಅಮ್ಮ, ಬಂಗಾರಿ ಎಲ್ಲರೂ ಹೋಗ್ತಾಯಿದ್ದೀವಿ ದೇವಸ್ಥಾನಕ್ಕೆ. ಅಂದರೆ ನಾನು ತುಂಬ ದಿನ ಆಯಿತು ದೇವಸ್ಥಾನಕ್ಕೆ ಹೋಗಿ, ಇವತ್ತೇ ಹೋಗ್ತಾ ಇರೋದು. ಅಂದರೆ 1 ಇಯರ್ ಆಗೋಯಿತು ಅನಿಸುತ್ತೆ. ಮುಂದೆ ಚನ್ನಗಿರಿಯಲ್ಲಿ ಸ್ಟಾಪ್ ಮಾಡಿದ್ವಿ, ಯಾಕಂದರೆ ಸ್ವಲ್ಪ ಹೊತ್ತು ನಿಲ್ಲಿಸೋಣ ಅಂತ. ಹಾಗೆ ಸ್ವಲ್ಪ ಹಣ್ಣು ತೊಗೋಬೇಕಿತ್ತು. ನಮ್ಮ ಪಾಪು ಗ್ರೇಪ್ಸ್ ಬೇಕು ಅಂತ ಆಟ ಮಾಡ್ತಾಯಿದ್ಲು. ಹಾಗಾಗಿ ಗ್ರೇಪ್ನೆಲ್ಲ ಪ್ಯಾಕ್ ಮಾಡಿಸ್ಕೊಂಡು ಹೊರಟ್ವಿ ಚನ್ನಗಿರಿಯಲ್ಲಿ. ಹಾಗೆ ಹೋಗ್ತಾ ಮುಂದೆ ಫುಲ್ ಹೊಟ್ಟೆ ಹಸಿವಾಗಿತ್ತು ಎಲ್ಲರಿಗೂ. ಹಾಗಾಗಿ ಮಾಡ್ಕೊಂಡು ಬಂದಿದ್ವಲ್ಲ ಪಲಾವ್ನ, ಅದನ್ನೇ ಎಲ್ಲ ತಿಂದ್ಕೊಂಡ್ವಿ ಎಲ್ಲರೂ. ತುಂಬ ಚೆನ್ನಾಗಿತ್ತು. ಹೊರಗಡೆ ತಿಂಡಿ ತಿನ್ನೋದಂದರೆ ನಂಗೆ ಸಖತ್ ಇಷ್ಟ. ಫೈನಲಿ ದೇವಸ್ಥಾನ ರೀಚ್ ಆದ್ವಿ. ಸಿಕ್ಕಾಪಟ್ಟೆ ಬಿಸಿಲಿತ್ತು, ಅಂದರೂ ನಾನು ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ನೋಡಿ. ಆಮೇಲೆ ಸ್ವಲ್ಪ ಹೂವು, ಹಣ್ಣು, ಕಾಯಿ ಎಲ್ಲ ತೊಗೊಂಡ್ವಿ ಅಲ್ಲೇ. ಅಂದರೆ ಇಲ್ಲಿಂದ ತೊಗೊಂಡು ಹೋಗಿರಲಿಲ್ಲ. ಸೊ ಹಾಗಾಗಿ ಫುಲ್ ಬಿಸಿಲಿತ್ತು ಅಂತ ನಾನು ಛತ್ರಿ ಕೆಳಗಡೆ ನಿಂತ್ಕೊಂಡಿದ್ದೀನಿ. ಎಲ್ಲ ತೊಗೊಂಡು ಹೊರಟ್ವಿ. ಸ್ವಲ್ಪ ಅಲ್ಲಿ ಕಾಯಿಗೆ ಟಿಕೆಟ್ ತೊಗೋಬೇಕಿತ್ತು. ಸೊ ತಗೊಂಡು ಕಾಯೆಲ್ಲ ಅಲ್ಲೇ ಅಂದರೆ ಹೊರಗಡೆನೇ ಒಡಿಸ್ಬೇಕು ಕಾಯೆಲ್ಲ. ಕಾಯೆಲ್ಲ ಒಡಿಸ್ಕೊಂಡು ಹೊರಟ್ವಿ. ಫ್ರೈಡೇ ಅಲ್ವಾ, ತುಂಬ ಜನ ಬಂದಿದ್ದರು. ಅಂದರೆ ಎಲ್ಲ ಸ್ವಲ್ಪ ಹರಕೆ ಮಾಡೋದು ಅದು ಇದು ಎಲ್ಲ ಇರುತ್ತೆ ಅಲ್ಲಿ. ಸೊ ಹಾಗಾಗಿ ತುಂಬ ಜನ ಬಂದಿದ್ದರು. ಕ್ಯೂ ಇತ್ತು ಸಿಕ್ಕಾಪಟ್ಟೆ. ನೋಡಿ ಎಷ್ಟು ಕ್ಯೂ ಇದೆ ಅಂತ. ಫೈನಲಿ ನಾನು ದೇವ್ರನ್ನ ನೋಡಿದೆ, ಆದರೆ ಫುಲ್ ರಶ್ ಇತ್ತು, ಅಷ್ಟು ನೀಟಾಗಿ ಕಾಣಿಸ್ಲಿಲ್ಲ. ಹಾಗಾಗಿ ಅಲ್ಲಿ ಸ್ವಲ್ಪ ಎಲ್ಲರೂ ಸೆಲ್ಫಿ ಎಲ್ಲ ತೊಗೊಂಡು, ಅಲ್ಲಂತೂ ತುಂಬ ಮಂಕೀಸ್ ಇತ್ತು ಈ ಥರ. ಹಾಗೆ ಮುಂದೆ ಬಂದರೆ ಇನ್ನೊಂದು ದೇವಸ್ಥಾನ ಸಿಗುತ್ತೆ. ಅಲ್ಲಿ ಏನಾದರೂ ಮನಸ್ಸಲ್ಲಿರೋದು ಈ ಥರ ಬಟ್ಟೆಯಲ್ಲಿ ಈ ಥರ ಹಾಕಿ, ಒಂದು ಕಲ್ಲು ಹಾಕಿ ಈ ಥರ ಕಟ್ಟೋದ್ರಿಂದ ನೆರವೇರುತ್ತೆ. ಮುಂದೆ ಆಮೇಲೆ ಹೊರಟ್ವಿ. ಫುಲ್ ಸುಸ್ತಾಗಿತ್ತಲ್ವ, ಬಿಸಿಲು ಬೇರೆ ಭಾಳ ಇತ್ತು ಅಂತ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಅಲ್ಲಿಗೆ ಸ್ವಲ್ಪ ನಿಲ್ಲಿಸ್ಬಿಟ್ಟು ಎಲ್ಲರೂ ಕಬ್ಬಿನ ಜ್ಯೂಸ್ ಕುಡಿದು ಮನೆಗೆ ಹೋದ್ವಿ. ಇದಾಗಿತ್ತು ನನ್ನ ವ್ಲಾಗ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.